ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಬುದ್ಧಿರ್ಬಲಂ ನಿಶೋಧೇರ್ಯಂ ನಿರ್ಭವ್ಯಕ್ತಮನೋಗತಃ ಅಜಾಡ್ಯಂ ಅಪ್ರಣತ್ಪಂಚ ಅನುಸ್ಮರಣಾದ್ಭೇತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕೃಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿತ್ವಾಂತರವೇ ವೈಷ್ಣವೇಂದ್ರಿಯ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇಂದ್ರ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಮುಖ್ಯ ಪ್ರಾಣದೇವರ ಸನ್ನಿಧಾನ ರಾಯರ ವಿಶೇಷವಾಗಿರ್ತಕ್ಕಂಥ ಪುಸ್ತಕ ಬೃಂದಾವನದಲ್ಲಿ ವಿಜಯತೀರ್ಥರು ಜಯತೀರ್ಥರು ರಾಯರು 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂಥ ಚಾನಲ್ ನೋಡ್ತಕ್ಕಂಥವ್ರು ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಘ ಮಾಸದಲ್ಲಿ ವಿಶೇಷವಾಗಿ ಆ ಕಾಮ ವೈದ್ಯರು ವಾದಿರಾಜರು ಈ ಮಾಘ ಮಾಸದಲ್ಲಿ ನಮಗೆ ಏನು ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮಾಘ ಮಾಸದಲ್ಲಿ ವಿಶೇಷವಾಗಿ ನದಿಯ ಸ್ನಾನವನ್ನು ಮಾಡಿದರೆ ಏನು ಫಲ ಸಿಗುತ್ತೆ. ಮಾಘ ಮಾಸದಲ್ಲಿ ವಿಶೇಷ ಅದಕ್ಕೋಸ್ಕರವಾಗಿ ಇದೇ ಮಾಘ ಮಾಸ ವಿಶೇಷವಾಗಿ 19ನೇ ತಾರೀಕಿಂದ ಶುರುವಾಗುತ್ತೆ. ಒಂದು ತಿಂಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಸ್ನಾನ ಶುರು ಆಗೋಗಿದೆ. ಆದರೆ ಪೌರ್ಣಮಿಯಿಂದಲೇ ನೆಕ್ಸ್ಟ್ ಪೌರ್ಣಮಿ ತನಕ ವಿಶೇಷವಾಗಿರ್ತಕ್ಕಂಥ ಸ್ನಾನ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಮಾಘ ಮಾಸದಲ್ಲಿ ವಿಶೇಷವಾಗಿ ನದಿಯ ಸ್ನಾನ, ಸಮುದ್ರವ ಸ್ನಾನ ಇಂಥವೆಲ್ಲವೂ ಸ್ನಾನವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಇರುತ್ತಂತೆ. ಮಾಘ ಮಾಸದಲ್ಲೇ ಸ್ನಾನ ಮಾಡಿದ್ರೆ ಯಾವಾಗಲೂ ಸ್ನಾನ ಮಾಡ್ತೀನಿ, ಮಾಘ ಮಾಸದಲ್ಲೇ ಮಾಡಬೇಕು, ಬೇರೆ ಕಡೆ ಅಲ್ಲಿ ನದಿಯಲ್ಲೇ ಯಾಕೆ ಮಾಡಬೇಕು ಗುರುಗಳೇ ಅಂತ ಕೇಳ್ತೀರ. ನದಿಯಲ್ಲಿ ವಿಶೇಷ ಅಂತೆ. ವಾದಿರಾಜರು ವಿಶೇಷವಾಗಿ ಸಂಚಾರ ಹೊರಟಿದ್ದಾರೆ. ಆ ಸಂಚಾರ ಹೋದಾಗ ಅವರ ಶಿಷ್ಯರೆಲ್ಲ ಇದ್ದಾರೆ ಪಕ್ಕದಲ್ಲಿ, ಎಲ್ಲ ರೀತಿ ಹೋಗ್ತಾ ಇದ್ದಾಗ ವಾದಿರಾಜರ ಕಾಲದಲ್ಲಿ ಆ ವಾದಿರಾಜರು ಒಂದು ಕಾಡಿಗೆ ಹೋಗಿದ್ದಾರೆ. ಆ ಕಾಡಿನಲ್ಲಿ ಹೋಗ್ತಾ ಆ ಕಾಡಲ್ಲಿ ಇಳಿಸಿದ್ದಾರೆ. ಅಲ್ಲಿ ತಂಗಿದ್ದಾರೆ. ಅಲ್ಲಿಗೆ ತಂಗಿ ಮುಂದಕ್ಕೆ ಹೋಗಬೇಕು. ಈ ಒಂದು ಬೇರೆ ರೂಟ್ ಇತ್ತು. ಈ ರೂಟಿಂದ ಹೋದರೆ ಚೆನ್ನಾಗಿ ದಾರಿ ಹತ್ರ ಇರುತ್ತೆ ಅಂತ ಈ ಕಡೆಯಿಂದ ಹೋಗಿದ್ದಾರೆ. ಈ ಕಡೆ ದಾರಿ ಹತ್ರ ಇದೆ ಅಂತ ಹೋಗ್ತಾ ಇದ್ದಾರೆ. ಆಗ ಅಲ್ಲಿರ್ತಕ್ಕಂಥ ಜನ ಹೇಳಿದ್ರಂತೆ, ಗುರುಗಳೇ ಈ ರೂಟಲ್ಲಿ ಹೋಗಬೇಡಿ, ಒಬ್ಬ ರಾಕ್ಷಸ ಇದ್ದಾನೆ ಅಲ್ಲಿ. ಆ ರಾಕ್ಷಸ ನಮ್ಮನ್ನೆಲ್ಲ ತಿಂದಾಗ್ತಾ ಇದ್ದಾನೆ. ಅವನು ಪ್ರಶ್ನೆಯೇ ಕೇಳ್ತಾನೆ, ಆ ಪ್ರಶ್ನೆಗೆ ಉತ್ತರವಿಲ್ಲದಿದ್ದಾಗ ನಮ್ಮನ್ನು ತಿಂದಾಗ್ತಾನೆ ರಾಕ್ಷಸ ಅಂತ ಹೇಳಿದ್ದಾರೆ. ಬೆಳ ಹೋದ್ರೆ ಆಯ್ತು, ಏನಾಗುತ್ತೆ ಅಂತೇಳಿ ವಾದಿರಾಜರು ಅದೇ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಆ ರಾಕ್ಷಸ ಅಲ್ಲಿ ನಿಂತಿದ್ದಾನೆ. ಓ ಯಾರು ನೀನು ಅಂತ ಹೇಳಿದ್ದಾನೆ. ಏನು ಬೇಕು ನಿನಗೆ ಅಂತ ಹೇಳಿದ್ರು ವಾದಿರಾಜರು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದೆ ಕಾಲಿಡು ಬಂದಿದ್ದಾನೆ. ನಿನ್ನ ಪ್ರಶ್ನೆ ಏನೋ ಅಯೋಗ್ಯ ಅಂದಿದ್ದಾರೆ ಅವರು. ಆಗ ಹೇಳತ್ತಂತೆ ಆ ಕಾಮ ವೈ ಉತ್ತರ ಕೊಡಿ ಅಂತಂತವ್ರು. ಆಷಾಢ ಮಾಸ, ಮಾಘ ಮಾಸ ವಿಶೇಷವಾಗಿರ್ತಕ್ಕಂಥ ಮಾಸಗಳು 5 ಮಾಸಗಳಿದೆ. ಆ 5 ಮಾಸದಲ್ಲಿ ವಿಶೇಷವಾಗಿ ಯಾವುದು ಸ್ನಾನವನ್ನು ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ರೋಗಗಳೆಲ್ಲವೂ ಪರಿಹಾರ ಆಗಿ ಮಾಘ ಮಾಸ, ವೈಶಾಖ ಮಾಸ, ಕಾರ್ತಿಕ ಮಾಸ ಈ ಕೆಲವು ಮಾಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯತಕ್ಕಂಥ ಭಾಗ್ಯ ಇರುತ್ತಂತೆ. ಆ ಮಾಸಗಳಲ್ಲಿ ಯಾರು ದುರ್ಮಣ ಮಾಡ್ತಾರೆ ಅವರಿಗೆಲ್ಲ ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತಂತೆ. ಇಷ್ಟು ಅರ್ಥವಾಗಿ ಬಿಡಿಸಿದ್ದಾರೆ ನೋಡಿ ಭಗವಂತ. ಆ ಮಾಸದಲ್ಲಿ ಯಾರು ಜನನಾಗ್ತಾರೆ, ಆ ಜನನ ಆದರೆ ಅವ್ರಿಗೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಆ 5 ಮಾಸಗಳಲ್ಲಿ ಯಾರು ವಿಶೇಷವಾಗಿ ದೇವರ ಸ್ಮರಣೆಯನ್ನು ಮಾಡ್ತಾರೆ ಆ ಮಾಸಗಳಲ್ಲೆಲ್ಲರೂ ವಿಶೇಷವಾಗಿ ಭಗವಂತನೇ ಅವರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾನಂತೆ. ನಾವು ಹೋದಾಗ ಭಗವಂತನೇ ಕೈ ಹಿಡಿದು ಕರ್ಕೊಂಡು ಹೋಗ್ತಾನಂತೆ. ಅಂಥ ಮಹಾನುಭಾವರು 5 ಮಾಸಗಳಲ್ಲಿ ನಕ್ಷತ್ರಗಳಲ್ಲಿ ಮಹಾನಕ್ಷತ್ರಗಳು ಅಂತ ಇರುತ್ತೆ. ಅದೇ ರೀತಿಯಾಗಿ ಈ ಸ್ನಾನದಲ್ಲೂ ವಿಶೇಷವಾಗಿ 5 ಮಾಸಗಳು, ಈ 5 ನಕ್ಷತ್ರಗಳು
ಮಹಾನಕ್ಷತ್ರಗಳು 5 ವಿಶೇಷವಾಗಿರ್ತಕ್ಕಂಥದ್ದು ಇವೆಲ್ಲ. ಇಂಥ ನಕ್ಷತ್ರದಲ್ಲಿ ಹುಟ್ಟಿದವರಿಗೆಲ್ಲ ವಿಶೇಷವಾಗಿ ನೋಡಂಗೆ ಇಲ್ಲ, ಸಾಲ ಹೊಡಿ ನೋಡಂಗೆ ಇಲ್ಲ, ಮದುವೆ ಮಾಡ್ಬೋದು ಅಂತಿರುತ್ತೆ. ಅನುರಾಧ ನಕ್ಷತ್ರ, ಮಖಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಈ 5 ನಕ್ಷತ್ರಗಳು ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳು ಇವೆಲ್ಲ. ಪುನವಸು ನಕ್ಷತ್ರ, ಈ ನಕ್ಷತ್ರ ರಾಮದೇವರು ಅವತಾರ ಮಾಡಿದ್ದೆ ಪುನವಸು ನಕ್ಷತ್ರದಲ್ಲಿ. ನರಸಿಂಹದೇವರು ಅವತಾರ ಮಾಡಿದ್ದೆ ವಿಶೇಷವಾಗಿ ಸ್ವಾತಿ ನಕ್ಷತ್ರದಲ್ಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳು ಅವತಾರ ಮಾಡಿದ್ದು ಮೃಗಶಿರ ನಕ್ಷತ್ರದಲ್ಲಿ. ಮೂಲ ನಕ್ಷತ್ರದಲ್ಲಿ ಸರಸ್ವತಿ ದೇವಿ ಅವತಾರ ಮಾಡಿರ್ತಕ್ಕಂಥದ್ದು. ಆರಿದ್ರ ನಕ್ಷತ್ರದಲ್ಲಿ ಶನೀಶ್ವರ ಅವತಾರ ಮಾಡಿರ್ತಕ್ಕಂಥದ್ದು. ಕೆಲವಾರು ನಕ್ಷತ್ರಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳಿವೆಲ್ಲ. ಇಂತಹ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಮಹಾನಕ್ಷತ್ರಗಳಾಗಿರ್ಬೋದು. ಇಂಥ ಮಹಾನಕ್ಷತ್ರಗಳಲ್ಲಿ ಯಾರು ಜನನ ಆಗಿರ್ಬೋದು, ಮರಣ ಆಗಿರ್ಬೋದು, ಈ ನಕ್ಷತ್ರಗಳಲ್ಲಿ ವಿಶೇಷವಾಗಿ ಇಂಥವೆಲ್ಲವೂ ಅನುಗ್ರಹ ಆಗ್ತಕ್ಕಂಥದ್ದು ಇವೆಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳನ್ನು ಕೇಳದಂತೆ ಆಕಾಮವಾಗಿ ಇಂತಹ ಸ್ಥಾನಗಳನ್ನು ಮಾಡಬೇಕು ಅಂದಾಗ ಆಗ ರಾಕ್ಷಸ ಅವನಿಗೆ ಬಂದು ಕ್ಷಮಾಪಣೆ ಕೇಳದಂತೆ ಗುರುಗಳೇ ನಮ್ಮನ್ನು ಉದ್ಧಾರ ಮಾಡಬೇಕು ನೀವು ಅಂದಂತೆ ಆ ಕಮಂಡದಲ್ಲಿರ್ತಕ್ಕಂಥ ತೀರ್ಥವನ್ನು ಪ್ರೋಷ್ಠೆಯನ್ನು ಮಾಡಿದಾರಂತೆ. ಆಗ ಅವನ ಬ್ರಾಹ್ಮಣ ಅವನು ವಿಶೇಷವಾಗಿ ಅವನಿಗೆ ಮೋಕ್ಷವನ್ನು ಕೊಟ್ಟಿದ್ದಾರೆ. ಅವರೇ ಭೂತರಾಜರು. ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರುಪ್ರಿಯ. ಈಗಲೂ ಅಷ್ಟೇ ನಮಗೆ ಯಾವುದ ನಾವು ಚಳಿ ಜ್ವರ ಏನೇ ಒಂದು ಬಂದರೂ ಈ ಮಂತ್ರವನ್ನು ಪಠನೆಯನ್ನು ಮಾಡಬೇಕಂತೆ. ಮತ್ತು ಮನೆಯ ಮುಂದೆ ಯಾವುದನ್ನ ಭೂತಶ್ರೇಷ್ಠಗಳು ಅದು ಇದು ಏನಿದ್ದಾಗ ಅವೆಲ್ಲವೂ ಪರಿಹಾರ ಆಗಬೇಕಾದ್ರೆ ನಮ್ಮ ವಾಯುದೇವರಿಗೆ ವಿಶೇಷವಾಗಿ ಹನುಮಂತ ದೇವರ ವಿಗ್ರಹ ಇರಲಿ, ಹನುಮಂತ ದೇವರ ದೇವಸ್ಥಾನ ಇರಲಿ, ಹನುಮಂತ ದೇವರ ತೀರ್ಥವನ್ನು ತೆಗೆದುಕೊಂಡು ಬಂದು ಮನೆಗೆ ಸುತ್ತು ಹಾಕಿದಾಗ ಆ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯರಜಾಗತೆ ಓಡ್ಬಿಡುತ್ತಂತೆಲ್ಲ. ಒಂದು ಘಂಟಾನಾದ ಮನೆಯಲ್ಲಿ, ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಯಾವುದೇ ಒಂದು ಇದು ಮಾಡಿದಾಗ ಗಂಟೆಗಿಂತ ಬಾರಿಸಬೇಕು ಅಂತ ಹೇಳ್ತಾರೆ. ಆ ಘಂಟಾನಾದದಿಂದ ಓಂ ಅಂತ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಭೂತ ಪ್ರೇತ ಪಿಶಾಚಿಗೆ ಏನೂ ಇರುತ್ತೆ. ಈ ಜಾಗಟೆಯಿಂದ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಪೂರಿ ಜಗನ್ನಾಥನ ಹತ್ರ ಹೋದಾಗ ಆ ಜಾಗಟೆ ಅಲ್ಲೇ ತಯಾರಾಗೋದು ಜಾಗಟೆಗಳೆಲ್ಲ. ಅಂಥದ್ರಲ್ಲಿ ಆ ಪೂರಿ ಜಗನ್ನಾಥ ಹತ್ರ ಹೋದಾಗ ಆ ಜಾಗಟೆಯನ್ನು ತಂದು ಆ ಜಾಗಟೆಯಿಂದ ಸೌಂಡನ್ನು ಮಾಡಿ ಜಾಗಟೆಯನ್ನು ಬಾರಿಸಿ ನಾದ ವಿಶೇಷವಾಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ಅಂತ ಸೌಂಡ್ ಬರುತ್ತೆ. ಅದೇ ರೀತಿಯಾಗಿ ಸಮುದ್ರಕ್ಕೆ ಹೋದಾಗ ಆ ಸಮುದ್ರ ಅಲೆಯೂ ಅಷ್ಟೇ ಓಂ ಅಂತ ಬರುತ್ತೆ. ಅದು ಸಮುದ್ರ ಅಲೆ. ಒಂದು ಶಂಖ ಇರುತ್ತೆ ನಿಮ್ಮ ಹತ್ರ, ಆ ಶಂಖವನ್ನು ಇಟ್ಕೊಂಡು ಆ ಕಿವಿಯಲ್ಲಿ ಇಟ್ಕೊಂಡಿದ್ದಾಗ ನಾದ ಅದೇ ರೀತಿ ಓಂ ಅಂತ ಹೋಗುತ್ತೆ. ಅದೇ ರೀತಿಯಾಗಿ ಇಂಥ ಯಾವುದೇ ದುಷ್ಟ ಶಕ್ತಿಗಳಿದ್ರೂ ಪರಿಹಾರ ಮಾಡ್ತಕ್ಕಂಥದ್ದೇ ಇಂಥ ಕ್ಷೇತ್ರಗಳಲ್ಲಿ ಮಾಘಸ್ಥಾನದಲ್ಲಿ ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಮಾಘಸ್ಥಾನದಲ್ಲಿ ವಿಶೇಷ, ಅದರಲ್ಲೂ ಮಾಘಸ್ಥಾನವನ್ನು ಯಾರು ಮಾಡೋಕ್ಕಾಗೋದೇ ಇಲ್ಲ. ಆಗ ನದಿಗಳ ತೀರಕ್ಕೆ ಹೋಗೋಕ್ಕೆ ಆಗಲ್ಲ ಅಂಥವ್ರು ಇನ್ನೂ ಒಂದು ಸುಲಭವಾಗಿರ್ತಕ್ಕಂಥ ಒಂದು ಭಗವಂತ ಅದನ್ನು ವಿಶೇಷವಾಗಿ ಅನುಕೂಲ ಮಾಡ್ತಕ್ಕಂಥದ್ದಾಗ್ತಿರುತ್ತೆ. ಎಲ್ಲಿ ವಾಯುದೇವರ ಒಂದು ದೇವಸ್ಥಾನಗಳಿದೆ, ಎಲ್ಲಿ ನರಸಿಂಹದೇವರ ದೇವಸ್ಥಾನಗಳಿದೆ, ಎಲ್ಲಿ ರಾಯರ ಮಠಗಳಿದೆ, ರಾಯರ ಬೃಂದಾವನಗಳಿದೆ. ರಾಯರ ಮಠ ಅಂದ ತಕ್ಷಣ ರಾಯರ ಮಠದಲ್ಲಿ ಮಡಿ ಅಂತಾರೆ ಅಂತಲ್ಲ, ರಾಯರ ಬೃಂದಾವನ ಎಲ್ಲಿದೆ, ಎಲ್ಲಿ ರಾಯರ ಬೃಂದಾವನ ಇದೆಯೋ ಅಲ್ಲಿ ನರಸಿಂಹದೇವರು ಇರ್ತಾರೆ, ಎಲ್ಲಿ ನರಸಿಂಹದೇವರು ಇದ್ದಾರೋ ಅಲ್ಲಿ ಮುಖ್ಯ ಪ್ರಾಣದೇವರು ಇರ್ತಾರೆ, ಎಲ್ಲಿ ರಾಮನಿದ್ದಾನೋ ಅಲ್ಲಿ ಎಲ್ಲ ವಿಶೇಷ ವಾಯುದೇವರು ಇರ್ತಾರಂತೆ. ಆ ವಾಯುದೇವರಿಗೆ ನಾರಾಯಣನಿಗೆ, ನರಸಿಂಹದೇವರಿಗೆ, ವಾಯುದೇವರಿಗೆ ಮತ್ತು ವಿಶೇಷವಾಗಿ ರಾಯರಿಗೆ ಬೃಂದಾವನಕ್ಕೆ ಪಾದೋದಕವನ್ನು ಮಾಡ್ತಾರೆ. ಪಾದೋದಕ ಅಂದರೆ ಅಭಿಷೇಕವನ್ನು ಮಾಡಿರ್ತಕ್ಕಂಥ ಆ ನೀರನ್ನು ತೆಗೆದುಕೊಂಡು ನಾವು ಮನೆಯಲ್ಲಿ ಆ ನೀರನ್ನು ತೆಗೆದುಕೊಂಡು ಹೋಗಿ ಆ ನೀರನ್ನು ಬೆರೆಸಿ ನಾವು ಸ್ನಾನವನ್ನು ಮಾಡಿದಾಗ ನಮಗೆ ಮಾಘಸ್ನಾನ ಮಾಡಿರ್ತಕ್ಕಂಥ ಫಲನೂ ದೊರೆಯುತ್ತೆ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೋಸ್ಕರವಾಗಿ ರುಜುನ ರೋಗ ರುದ್ರಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತದೆ. ಇಂಥವೆಲ್ಲವನ್ನು ಮಾಘ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಮಾಘ ಮಾಸದಲ್ಲಿ ಯಾರು ಸ್ನಾನಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡ್ತಾರೆ, ಯಾರು ಅನ್ನದಾನವನ್ನು ಮಾಡ್ತಾರೆ, ಈ ಮಾಘಸ್ನಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಆಮೇಲೆ ಮಾಘಸ್ನಾನದಲ್ಲಿ ಭಾಗನವನ್ನು ಕೊಡಬೇಕಂತೆ. ಭಾಗನ ಅಂದರೆ ಗೊತ್ತಿರಬೇಕೆಲ್ಲರಿಗೂ. ನೀವು ವಿಶೇಷವಾಗಿ ಗಣಪತಿ ಗೌರಿಗೆ ಭಾಗನ ಯಾಕೆ ಕೊಡ್ತೀರೋ ಅದೇ ರೀತಿಯಾಗಿ ಭಾಗನವನ್ನು ಮುತ್ತೈದೆಯವರಿಗೆ ಕೊಟ್ಟಿದ್ದಾಗ ನಿಮಗೆಲ್ಲವೂ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅಂತೆ. ಅವರ ಕಾಲದಲ್ಲಿ
ಸಾಕ್ಷಾತ್ ಭಾಗೀರಥೀ ದೇವಿಗೆ ರಾಯರು ವಿಶೇಷವಾಗಿ ಚಿನ್ನದ ಬಾಗನವನ್ನು ಕೊಟ್ಟರಂಥವ್ರು. ಚಿನ್ನದ ಮರವನ್ನು ತೆಗೆದುಕೊಂಡು ಬಂದು, ಮರವದ ಏನು ಆಗಿನ ಕಾಲದಲ್ಲಿ ಬಹಳ ವಿಶೇಷ, ಭಗವಂತ ಏನು ಕೇಳಿದ್ರು ಕೊಡೋನಂತವನು. ಆ ಮರವನ್ನು ವಿಶೇಷವಾಗಿ ದಾನ ಕೊಟ್ಟಂಥ ಭಾಗೀರಥಿ ದೇವಿ. ಆ ಭಾಗೀರಥಿ ದೇವಿ ವಿಶೇಷವಾಗಿ ನದಿಯಲ್ಲಿ ಭಾಗೀರಥಿ ದೇವಿ ನಿಂತು ಆ ಭಾಗೀರಥಿ ನದಿಯಲ್ಲಿ ಆ ತಾಯಿ ಕೈಯಲ್ಲಿ ಇಸ್ಕೊಂಡಂತೆ ತಾಯಿ. ಅಂಥ ಮಹಾನುಭಾವರು ಗುರುಗಳು. ಅಂಥದ್ರಲ್ಲಿ ನೀವು ಒಂದು ಮರವನ್ನು ತೆಗೆದುಕೊಂಡು ಬಂದು ಆ ಗುರುಗಳ ಸೇವೆಯನ್ನು ಮಾಡಿ, ಆ ಗುರುಗಳನ್ನು ತಂದು, ಗುರುಗಳೇ ನಾನು ಕೊಡ್ತಾ ಇಲ್ಲ, ಇದು ನನ್ನದರಿಂದ ನೀವು ಕೊಡಿಸ್ತಾ ಇದ್ದೀರ ಅಂತೇಳಿ ಮರದ ದಾನವನ್ನಾಗಿ ಕೊಡಿ, ಬಾಗನವನ್ನು ಕೊಡಿ. ಆ ಬಾಗನದಿಂದ ನಿಮಗೆ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿಗಳನ್ನು ಕೊಡ್ತಕ್ಕಂಥವರಾಗ್ತಾರೆ. ಯಾರು ಇಂಥ ಗುರುಗಳ ಸೇವೆಗಳನ್ನು ಮಾಡ್ತೀರಾ, ನಿಮ್ಮ ಕಷ್ಟಗಳು ಏನೇನಿದೆ, ಪಿತೃದೋಷ ಇದ್ದಾಗ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ, ಮಾತಾ ಪಿತೃದೋಷಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ಸ್ಥಾನದಲ್ಲಿ ಏನೇನು ಪರಿಹಾರ ಆಗುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಇರಲ್ಲ, ಆ ತಂದೆ ತಾಯಿ ಸೇವೆಯನ್ನು ನೀವು ಮಾಡೋದಿರಲ್ಲ. ಆ ಸೇವೆ ಮಾಡಿಲ್ಲ ಅಂದ್ರೂ ಈ ದೋಷ ಪರಿಹಾರ ಮಾಡಿಕೊಳ್ಳುವಾಗಿ ನದಿಯಲ್ಲಿ ಸ್ನಾನ ಮಾಡಿ ದೇವತೆಗಳಿಗೆ ಅನುಗ್ರಹದಿಂದ ಅಲ್ಲಿ ಭೋಜನವನ್ನು ಮಾಡಿಸಿ, ಇಲ್ಲ ರಾಯನ ಮಠಕ್ಕೆ ಹೋಗಿ ಅಲ್ಲಿ ಭೋಜನವನ್ನು ಹಾಕಿ, ರಾಯನ ಮುಂದೆ ಯಾರು ಬರ್ತಾರೆ ಬ್ರಾಹ್ಮಣರಿಗೆಲ್ಲ, ಬ್ರಾಹ್ಮಣನೇ ಎಂದಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಯಾರೇ ಆಗಿರ್ಬೋದು, ಎಂಥ ಜನ ಎಂಥ ಜನರಾದರೂ ಅವರೆಲ್ಲರಿಗೂ ಹಾಕಿ ಊಟವನ್ನು ಹಾಕಿ ಅನ್ನದಾನವನ್ನು ಮಾಡಿ, ಆ ದಾನವನ್ನು ಮಾಡಿದಾಗ, ಮರದ ಭಾಗನವನ್ನು ಕೊಟ್ಟಾಗ, ಇಲ್ಲವಾದರೆ ಹೆಣ್ಣು ಮಕ್ಕಳು ಯಾರೇ ಇದ್ದಾಗ ಒಂದು ಬ್ಲೌಸ್ ಪೀಸು, ಬಳೆ, ಅರಿಶಿಣ ಕುಂಕುಮವನ್ನು ಕೊಟ್ಟಾಗ ಅದರಿಂದಲೂ ಫಲ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಮಾಘ ಮಾಸದಲ್ಲಿ ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡಿ, ಸ್ನಾನಗಳನ್ನು ಮಾಡಿಸಿ, ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆಲ್ಲರಿಗೂ ಸಿಗುತ್ತೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ದೂರ್ವಾದಿಧ್ವಾಂತರವೇ ವಿಷ್ಣುವಿಂದ್ರಿಯವರಂದರೆ ಶ್ರೀ ರಾಘವೇಂದ್ರವೇ ನಮೋ ಅತ್ಯಂತ ದಯಾಳುವಿನ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ನಮಗೆ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತದೇಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್, ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ